IPL ಫೈನಲ್ ಮ್ಯಾಚ್ ನಡೀತಾ ಇದೆ. IPL ಫೈನಲ್ಸ್ ನಲ್ಲಿ RCB ಮತ್ತೆ GT ತಂಡ ಸೆಣಸಾಡ್ತಾ ಇದ್ದಾವೆ. ಅಭಿಮಾನಿಗಳು ಈಗಾಗಲೇ ಸಂಭ್ರಮಾಚರಣೆ ಮಾಡದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಬೆಂಗಳೂರು ನಗರದಾದ್ಯಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. MG ರೋಡ್, ಚರ್ಚ್ ಸ್ಟ್ರೀಟ್ ಸೇರಿ ಹಲವೆಡೆ ರೌಂಡ್ಸ್ ಹಾಕಿದ್ದಾರೆ. ಕಾಕಿ ರೌಂಡ್ಸ್ ಆಗ್ತಾ ಇದೆ. ಯಾರಾದ್ರೂ ನಿಯಮ ಮೀರಿ ಸಂಭ್ರಮಾಚರಣೆ ಮಾಡಿದ್ರೆ ಆಗ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಪಬ್ಗಳು, ಬಾರ್ಗಳಿರುವಂತಹ ಪ್ರದೇಶಗಳಲ್ಲೇ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಮಾಡ್ಕೊಳ್ತಿದ್ದಾರೆ. ಕಳೆದ ಬಾರಿ RCB IPL ಫೈನಲ್ ಗೆದ್ದಾಗಲೂ ಕೂಡ ಕೇವಲ ಬೆಂಗಳೂರು ಅಂತಷ್ಟೇ ಅಲ್ಲ, ದೇಶದ ಬಹುತೇಕ ಕಡೆಗಳಲ್ಲೇ ಸೆಲೆಬ್ರೇಷನ್ ಆಗಿತ್ತು. ಈಗ ಅದರಲ್ಲಿ ಬೆಂಗಳೂರು ಸೆಂಟರ್ ಆಫ್ ಅಟ್ರಾಕ್ಷನ್, ಯಾಕಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಲ್ಲಿನ ತಂಡ ಅನ್ನೋ ಕಾರಣಕ್ಕೆ. ಸೊ ಬೆಂಗಳೂರಲ್ಲಿ ಅದೆಲ್ಲದಕ್ಕಿಂತ ಒಂದು ಕೈ ಜಾಸ್ತಿ ಇರುತ್ತೆ ಸೆಲೆಬ್ರೇಷನ್. ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗೋಗುತ್ತೆ ಪೊಲೀಸರಿಗೆ. ಕಳೆದ ಸಾರಿ ಕೂಡ ಪೊಲೀಸರು ಯಾವ ರೀತಿ ಪಾಪ ಪರದಾಡಿದ್ರು ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಅನ್ನೋದು ನಾವು ನೋಡ್ತಾ ಇದ್ವಿ. ಏನೋ ಪ್ರತಿಭಟನೆ ಮಾಡಿದ್ರು ಅಂದ್ರೆ ಅಂಥವ್ರನ್ನ ಚದುರಿಸೋದು ಸುಲಭ, ಆದ್ರೆ ಪಾಪ ಸಂಭ್ರಮಾಚರಣೆಯಲ್ಲಿ ಇರ್ತಾರೆ, ಖುಷಿಲಿ ಇರ್ತಾರೆ, ಅಂಥವ್ರನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೂ ಕಷ್ಟ ಆಗಿರುತ್ತೆ. ಹೀಗಾಗಿ ಈ ಸಲ ಬಹಳ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಇಟ್ಟು ಕಣ್ಗಾವಲಿರಿಸಿದ್ದಾರೆ. ಎಲ್ಲಿ ಹೆಚ್ಚಾಗಿ ಈ ಪಾರ್ಟಿಗಳು ನಡೆಯುತ್ತೆ ಮತ್ತೆ ಹ್ಯಾಪನಿಂಗ್ ಸ್ಟ್ರೀಟ್ಗಳು, ಪ್ಲೇಸ್ಗಳು ಅಂತ ಬೆಂಗಳೂರಲ್ಲಿ ಇದೆಯಲ್ಲ, ಹೆಚ್ಚೆಚ್ಚು ಮ್ಯಾಚ್ಗಳನ್ನು ವೀಕ್ಷಣೆ ಮಾಡೋದಕ್ಕೆ ಜನ ಬರ್ತಾರಲ್ಲ, ಅಲ್ಲೆಲ್ಲ ಹೆಚ್ಚಿಗೆ ಭದ್ರತೆ ನಿಯೋಜಿಸಿದ್ದಾರೆ. ಇನ್ನು ಬ್ರಿಗೇಡ್ ರಸ್ತೆಯಲ್ಲೂ ಕೂಡ ಆಫ್ಕೋರ್ಸ್ ನೀವು ಹೇಳಿದಾಗೆ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ ಗಳಲ್ಲಿ ಯಾವ ರೀತಿಯಾಗಿ ಬಂದೋಬಸ್ತ್ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರಸ್ತೆಯಲ್ಲಿ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ ಭದ್ರತೆಗಾಗಿ. ರಸ್ತೆಗಿಳಿದು ಸಂಭ್ರಮಾಚರಣೆ ಮಾಡದೇ ಇರೋ ರೀತಿಯಾಗಿ ತೀವ್ರ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇದೆ. ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರಸ್ತೆ, ಹೇಳಿ ಕೇಳಿ ಸೆಲೆಬ್ರೇಷನ್ ಅಂತ ಬಂದಾಗ ಅದು ನ್ಯೂ ಇಯರ್ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಜನ ಬಹಳ ಸೇರ್ತಾರೆ. ಇನ್ನು RCB ಸಂಭ್ರಮಾಚರಣೆ ಅಂದ್ರೆ ಕೇಳ್ಬೇಕಾ? ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಹತ್ಕೊಂಡು ಜಾರ್ಕೊಂಡು ಹೋಗ್ತಿರ್ತಾರೆ. ಸೊ ಇದರ ನಡುವೆ ಅವರನ್ನ ಕಂಟ್ರೋಲ್ ಮಾಡಬೇಕು. ಇದಾಗಲೇ ಕೆಲವು ಗೈಡ್ಲೈನ್ಸ್ ಗಳನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಸೆಲೆಬ್ರೇಷನ್ ಮಾಡೋ ಹಾಗಿಲ್ಲ, ರೋಡ್ ನಲ್ಲಿ ಪಟಾಕಿ ಹೊಡೆಯೋದು, ಸೆಲೆಬ್ರೇಟ್ ಮಾಡೋದು ಆ ರೀತಿಯಾಗಿ ಮಾಡೋ ಹಾಗಿಲ್ಲ. ಆಮೇಲೆ ಓಪನ್ ಸ್ಕ್ರೀನಿಂಗ್ ಇಲ್ಲ, ಸಾರ್ವಜನಿಕ ಪ್ರದರ್ಶನಗಳನ್ನ ಮಾಡೋ ಹಾಗಿಲ್ಲ. ಸ್ಕ್ರೀನ್ ಹಾಕಿ ಸೆಲೆಬ್ರೇಷನ್ ಏನಿದ್ರು ಕೂಡ ಮನೇನೋ ಅಥವಾ ರೆಸಾರ್ಟ್ಗಳು, ನಿಮ್ಮದೇ ಒಂದು ವೈಯಕ್ತಿಕ ಪ್ಲೇಸಸ್ ಇರುತ್ತಲ್ಲ, ಅಲ್ಲಿಗಷ್ಟೇ ಸೀಮಿತ ಆಗಿರಬೇಕು ಅನ್ನೋದಾಗಿ ಕಟ್ಟೆಚ್ಚರ ವಹಿಸಿದ್ದಾರೆ. ಸೂಚನೆಯನ್ನ ಇದಾಗಲೇ ಕೊಟ್ಟಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆ ಹೇಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಟೂ ವೀಲರು, ಕಾರ್ನಲ್ಲಿ ಹೋಗೋರು ಎಲ್ಲರನ್ನೂ ಕೂಡ ತಪಾಸಣೆ ಮಾಡಿನೇ ಬಿಡ್ತಾ ಇದ್ದಾರೆ, ಯಾವುದೇ ಸಮಸ್ಯೆಗಳು ಆಗಬಾರ್ದು ಅಂತ. ಯಾಕೆ ಈ ಹಿಂದೆ ಇಲ್ಲದಂತ ಬಿಗಿ ಭದ್ರತೆ ಈ ವರ್ಷ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕಳೆದ ಬಾರಿ ಆದಂಥ ಸಂಭ್ರಮಾಚರಣೆಯಲ್ಲಿ ಕೆಲವು ಜೀವಗಳನ್ನು ಕಳ್ಕೊಳ್ಬೇಕಾಯ್ತು. ಸೊ ಅಂಥ ಸನ್ನಿವೇಶಗಳು ಯಾವತ್ತೂ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆ ಇದೆ. ಸೊ ಇನ್ನು ಎರಡು ತಂಡಗಳ ನಡುವೆ ಹಣಾಹಣಿ ಜೋರಾಗೇ ಇದೆ. ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡದ ಹಾಗೆ ಕಟ್ಟೆಚ್ಚರ ವಹಿಸಲಾಗಿದೆ. ಬೆಂಗಳೂರು ನಗರದಾದ್ಯಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ರೌಂಡ್ಸ್ ಖುದ್ದು ಬಂದಿದ್ದಾರೆ. ಯಾವ ರೀತಿ ಆಗಿದೆ ಈ ಬಾರಿ ಪೊಲೀಸ್ ಭದ್ರತೆ ನೋಡೋದಕ್ಕೆ. ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಇಲ್ಲೆಲ್ಲ ಕೂಡ ಭದ್ರತೆಯ ಪರಿಶೀಲನೆ ಮಾಡಿದ್ದಾರೆ. IPL ಫೈನಲ್ ನಲ್ಲಿ RCB ವರ್ಸಸ್ GT ನಡುವೆ ರೋಚಕ ಹಣಾಹಣಿ ನಡೀತಾ ಇದೆ. ಆಲ್ಮೋಸ್ಟ್ ಈಗಾಗಲೇ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಇಷ್ಟು ಸೆಕ್ಯೂರಿಟಿ ನೋಡ್ತಿದ್ರೆ ಪ್ರೀ ಡಿಸೈಡೆಡ್ ಅಂತ ಅನ್ನಿಸ್ತಾ ಇದೆ. ಆಲ್ರೆಡಿ RCB ಈ ಸಲ ಕಪ್ ನಮ್ದೇ ಡಿಸೈಡ್ ಆಗೋಗಿದ್ದಾರೆ. ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಬೇಕು ಅನ್ನೋ ಜೋಶ್ನಲ್ಲಿ ಈಗಾಗಲೇ ಇದ್ದಾರೆ. ಆಮೇಲೆ ಭದ್ರತೆ ಯಾವ ಟೈಪ್ ಬಿಗಿ ಆಗ್ತಾರೆ ಅಂತ ಹೇಳಿದ್ರೆ ಆಫ್ಕೋರ್ಸ್ ಗಸ್ತಿನಲ್ಲಿ ಇದ್ದಾರೆ. ಇನ್ನು 19 ಬಾಲ್ ಇದೆ, 33 ರನ್ ಬೇಕು. ಹೌದು, ಅವಾಗ ಇನ್ನೂ ಕೂಡ ಸೆಲೆಬ್ರೇಷನ್ ಆಲ್ರೆಡಿ ಬರ್ತಾ ಇರ್ತಾರಲ್ಲ, ಅವ್ರನ್ನ ಕಂಟ್ರೋಲ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಬೀದಿಗಳಲ್ಲಿ ಯಾರು ಕೂಡ ಹೊರಗಡೆ ಬರಬಾರ್ದು, ರಸ್ತೆಗಳಲ್ಲಿ ಸೆಲೆಬ್ರೇಷನ್ ಮಾಡಲೇಬಾರ್ದು, ಯಾವುದೇ ಅವಘಡಕ್ಕೆ ಎಡೆ ಮಾಡಿಕೊಡ್ಬಾರ್ದು ಅನ್ನುವಂಥ ಉದ್ದೇಶ ಪೊಲೀಸರದ್ದು. ಹಾಗಾಗಿ ಬಿಗಿ ಭದ್ರತೆ ಇದೆ. ಪೊಲೀಸ್ ಯಾವ ರೀತಿಯಾಗಿ ಗಸ್ತು ತಿರುಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಂತೂ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ, ಬಿಗಿ ಭದ್ರತೆ ಇದೆ. ಅದನ್ನ ಇನ್ಕ್ಲೂಡ್ ಆದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನ ಕಾಣಬಹುದಾಗಿದೆ. ಅಭಿಮಾನಿಗಳ ಸಂಭ್ರಮ ಇರಬೇಕು, ಬಟ್ ಅದರಿಂದ ಯಾರಿಗೂ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಖುದ್ದು ಅಭಿಮಾನಿಗಳಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭದ್ರತೆಯನ್ನ ನೋಡ್ಕೊಳ್ಳಾಗ್ತಾ ಇದೆ.
ಬೆಂಗಳೂರಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಜೋರಾಗಿದೆ ಇವತ್ತು. ಬೆಂಗಳೂರಲ್ಲಿ ಈಗಾಗಲೇ ಖಾಕಿ ತಪಾಸಣೆ ಶುರು ಮಾಡಿದೆ. ಒಂದು ವೀಕೆಂಡು ಪಾರ್ಟಿಗಳು ಜೋರು ಇದ್ದೇ ಇರುತ್ತೆ ಬೆಂಗಳೂರಲ್ಲಿ. ಅದ್ರ ಜೊತೆಗೆ ಇವತ್ತು IPL ಫೈನಲ್ ಪಂದ್ಯ, ಅದು RCB ವರ್ಸಸ್ ಗುಜರಾತ್ ಟೈಟಾನ್ಸ್. ಅದರಲ್ಲೂ RCB ಗೆಲ್ಲೋ ಮೂಮೆಂಟ್ಸ್ ಅಲ್ಲಿ ಇದೆ, ಆಲ್ಮೋಸ್ಟ್ ಗೆಲ್ಲೋದು ಕನ್ಫರ್ಮ್ ಅನ್ನೋ ಹಂತದಲ್ಲಿದೆ. ಸೊ ಪೊಲೀಸರು ಒಂದ್ ಕಡೆ ಸಿಟಿ ರೌಂಡ್ಸ್ ಹೆಚ್ಚಿಗೆ ಮಾಡಿದ್ದಾರೆ, ಖುದ್ದು ಕಮಿಷನರ್ ಫೀಲ್ಡ್ ಗಿಳಿದು ಎಲ್ಲ ಕಡೆ ಸೆಕ್ಯೂರಿಟಿ ಹೇಗಿದೆ ಅಂತ ತಪಾಸಣೆ ಮಾಡಿದ್ದಾರೆ. ಈಗಾಗಲೇ ಡ್ರಿಂಕ್ ಅಂಡ್ ಡ್ರೈವ್ ಕೂಡ ತಪಾಸಣೆ ಶುರುವಾಗಿದೆ. ಯಾವುದೇ ಒಂದೇ ಒಂದು ಅವಘಡಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಬೆಂಗಳೂರಲ್ಲಿ ಇಷ್ಟೆಲ್ಲ ಖಾಕಿ ಇವತ್ತು ಅಲರ್ಟ್ ಆಗಿರೋದು. ಸೊ ಹುಷಾರಾಗಿರಿ. ಸೆಲೆಬ್ರೇಟ್ ಮಾಡೋದು ತಪ್ಪಲ್ಲ, ಅಥವಾ ಪಾರ್ಟಿ ಮಾಡೋದು ತಪ್ಪಲ್ಲ, ಆದರೆ ಎಲ್ಲಿ ಮಾಡ್ತೀವಿ, ಎಷ್ಟು ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಅದೆಲ್ಲನೂ ಗಮನದಲ್ಲಿ ಇಟ್ಕೊಳ್ಳದೆ ಸುಮ್ಮನೆ ಹೋಗಿ ಖಾಕಿ ಕೈಯಲ್ಲಿ ತಗಲಾಕೊಂಡ್ರೆ ಸೆಲೆಬ್ರೇಷನ್ ಮೂಡ್ ಸಂಪೂರ್ಣವಾಗಿ ಸ್ಪಾಯ್ಲ್ ಆಗೋಗುತ್ತೆ. ಸೊ ನೋಡ್ಬೋದು, ಈಗಾಗಲೇ ಬೆಂಗಳೂರಿನ ರಸ್ತೆಗಳಲ್ಲಿ ಪೊಲೀಸರು ಫೈನ್ ಹಾಕ್ತಿದ್ದಾರೆ, ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಿದ್ದಾರೆ. ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಖುಷಿಯಾಗಿ ಹೊರಗಡೆ ಬಂದವರು ಖಾಕಿ ಕೈಲಿ ತಗಲಾಕೊಂಡು ಈಗ ಸಪ್ಪೆ ಮೊರೆ ಹಾಕೊಂಡು ನಿಂತು ಫೈನ್ ಕಟ್ಟಬೇಕಾಗಿರೋ ಪರಿಸ್ಥಿತಿ ಹಲವು ಕಡೆ ಈ ರೀತಿಯಾಗಿದೆ. ಕಾರಣ ಎರಡು ರೀಸನ್ನು. ಈಗಾಗಲೇ ಒಂದು ಸಂಡೇ, ಅದ್ರ ಜೊತೆಗೆ IPL ಫೈನಲ್, ಎರಡು ಸೇರಿ ಜೋಶು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಅದು ಕೂಡ ಆಸ್ ಎಕ್ಸ್ಪೆಕ್ಟೆಡ್. ಈ ಸಲನೂ RCB ಬ್ಯಾಕ್ ಟು ಬ್ಯಾಕ್, ಈ ಸಲನೂ ಕಪ್ ನಮ್ದೇ ಅಂತ ಎತ್ತಿ ಹಿಡಿಯೋದಕ್ಕೆ ರೆಡಿ ಆಗಿರೋದ್ರಿಂದ ಫ್ಯಾನ್ಸ್ ಜೋಸ್ ಡಬಲ್ ಆಗೋಗಿದೆ. ಅದರ ಪರಿಣಾಮ ಪೊಲೀಸರು ಕೂಡ ಅಷ್ಟೇ ಅಲರ್ಟ್ ಆಗಿದ್ದಾರೆ. 29 ಬಾಲ್ ಇದೆ, 17 ರನ್ಗಳು ಬೇಕಾಗಿದೆ. ಹಾಗಾಗಿನೇ ಇವಾಗ ಸೆಲೆಬ್ರೇಷನ್ ಮೋಡ್ಗೆ ಆಲ್ರೆಡಿ ಫ್ಯಾನ್ಸ್ ತಿರುಗಿದ್ದಾರೆ. ನೋಡಿ ಯಾವ ರೀತಿ ಆಗಿದೆ ಜೋಶ್ ಅಂತ. ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾಗಿ ಜನ ಸಂಭ್ರಮಿಸ್ತಾ ಇದ್ದಾರೆ RCB ಅಭಿಮಾನಿಗಳು ಅಂತ ಅಪ್ಡೇಟ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಅಶ್ವಿತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಿತ್, ಹೌ ಇಸ್ ದ ಜೋಶ್ ದೇರ್? ಖಂಡಿತವಾಗ್ಲೂ ಚೈತ್ರ, ಪ್ರಮುಖವಾಗಿ RCB ಗೆಲುವು ಸನ್ನಿಹಿತವಾಗಿರುವಂಥದ್ದು. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ನಲ್ಲಿ ಸೆಲೆಬ್ರೇಷನ್ ಜೋರಾಗಿದೆ. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಣೆ ಆಗಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ಇನ್ನೇನು RCB ಗೆಲುವು ಸನ್ನಿಹಿತವಾಗ್ತದೆ. ಇದರಿಂದಾಗಿ ಜೈ RCB ಎಂಬ ಘೋಷ ವಾಕ್ಯಗಳು ಮೊಳಗ್ತಾ ಇರುವಂಥದ್ದು, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಪ್ರಮುಖವಾಗಿ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಚಿಕ್ಕಮಗಳೂರು ನಗರದ ಹೃದಯ ಭಾಗ ಆಗಿರುವಂತಹ ಆಜಾದ್ ಪಾರ್ಕ್ನಲ್ಲಿ ಜನರು ಜಮಾವಣೆ ಆಗ್ತಾ ಇರುವಂಥದ್ದು, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಎರಡನೇ ಬಾರಿಗೆ RCB ಕಪ್ ಗೆಲ್ತಾ ಇದೆ. ಈ ಒಂದು ಸಂತೋಷವನ್ನ RCB ಅಭಿಮಾನಿಗಳು ಒಂದೆಡೆ ಸೇರಿ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಚೈತ್ರ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹಬ್ಬದ ವಾತಾವರಣವೇ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, RCB ಗೆಲ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿ ಅನಿಸ್ತಾ ಇದೆ ಸರ್, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನಿರೀಕ್ಷೆ ಮಾಡಿದ್ರಾ ಈ ಗೆಲುವನ್ನ? ಇಲ್ಲ, ಗೆಲುವು ಪಕ್ಕ. ಈ ವರ್ಷನೂ ನಮ್ದೇ ಕಪ್ಪು ನಿರೀಕ್ಷೆ ಮಾಡಿದ್ವಿ. ಈ ಸಲ ನೆಕ್ಸ್ಟ್ ನಮ್ದೇ ಕಪ್ಪು ಸರ್. ಕರ್ನಾಟಕ ಗೊತ್ತು. ಇದು ಅಭಿಮಾನಿಗಳ ಒಂದು ಸಂಭ್ರಮಾಚರಣೆ ಆಗಿರುವಂಥದ್ದು. ಜೊತೆಗೆ ಆಜಾದ್ ಪಾರ್ಕ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಜಮಾವಣೆ ಆಗ್ತಾ ಇದ್ದಾರೆ. ಹಾಗಾಗಿ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಎಂಬ ನಿಟ್ಟಿನಲ್ಲಿ ನೂರಾರು ಪೊಲೀಸರನ್ನ ಕೂಡ ಜಮಾವಣೆ ಮಾಡ್ತಾ ಇರುವಂಥದ್ದು. ಇನ್ನೇನು ಕೆಲವು ರನ್ಗಳು ಬಾಕಿ ಇರುವಂಥದ್ದು, ಗೆಲುವು ಹತ್ರ ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು, ನಮ್ಮ ಕ್ಯಾಮ್ರಾಮನ್ ಕೂಡ ದೃಶ್ಯದಲ್ಲಿ ತೋರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಸಂಪೂರ್ಣವಾಗಿ ಒಂದೆಡೆ ನೂರಾರು ಸಂಖ್ಯೆಯಲ್ಲಿ ಜನರು ಜಮಾವಣೆ ಆಗಿದ್ದಾರೆ. RCB ಎರಡನೇ ಬಾರಿಗೆ ಕಪ್ಪನ್ನ ಎತ್ತುತ್ತಾ ಇದೆ. ಇದು ಇಲ್ಲಿನ ಅಭಿಮಾನಿಗಳ ಸೆಲೆಬ್ರೇಷನ್ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತೆ ಪುರುಷರು ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿರುವಂತದ್ದು. ಚೈತ್ರ, ಅಶ್ವಿತ್, ಈಗ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ವಿ, ಇಷ್ಟೇ ಸೆಲೆಬ್ರೇಷನ್ ಇದೆ, ಬಟ್ ಪೊಲೀಸರು ಅಷ್ಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ. ಅಲ್ಲಿ ಹೇಗೆ ಪೊಲೀಸರು ಯಾವ ರೀತಿ ಭದ್ರತೆ ನೋಡ್ಕೊಳ್ತಾ ಇದ್ದಾರೆ? ಇಷ್ಟೆಲ್ಲ ಸೆಲೆಬ್ರೇಷನ್ ನಮ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಲ್ಲಿ ಚಿಕ್ಕಮಗಳೂರಲ್ಲಿ. ಓಕೆ,